ಸರಿಯಾಗಿ ಜನರಿಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ನೇರ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೀರಿ. ನಾನು ಕೂಡ 3ನೇ ತಾರೀಕು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳಿಗೆ ಭೇಟಿ ಮಾಡ್ತಾ ಇದ್ದೀನಿ. ಈಗಾಗಲೇ 1 ತಿಂಗಳಿಂದನೇ ನಾನು ಹಾಸನ ಜಿಲ್ಲೆ ಸಕಲೇಶ್ಪುರ ಇಲ್ಲಿ ಫ್ಲಡ್ ಆಗಿರೋವಂಥ ಏರಿಯಾಗಳಿಗೆ, ಬೆಳೆ ಹಾನಿ ಆಗಿರೋವಂಥ 4-5 ಹಳ್ಳಿಗಳಿಗೆ ಹೋಗಿದ್ದೆ. ಲ್ಯಾಂಡ್ ಸ್ಲೈಡ್ ಆಗಿರೋವಂಥ ಸ್ಥಳಗಳಿಗೂ 2 ಸ್ಥಳಗಳಿಗೆ ಭೇಟಿ ಮಾಡಿ ಬಂದಿದ್ದೀನಿ. ನಾನು ಕೂಡ ಭೇಟಿ ಮಾಡಿದ್ದೀನಿ. ಆದರೆ ತಡವಾಗಿ ಈಗ ಸರ್ಕಾರ ಗಾಢ ನಿದ್ರೆಯಿಂದ ಎಚ್ಚರಗೊಂಡು ಈಗ ಸಮೀಕ್ಷೆ ಮಾಡ್ತಾ ಇದೆ. ಸಮೀಕ್ಷೆ ನೀವು ಮಾಡೋದು ಮುಖ್ಯ ಅಲ್ಲ, ಫಸ್ಟ್ ಪರಿಹಾರ ಘೋಷಣೆ ಮಾಡಿ ಸಮೀಕ್ಷೆಗೆ ಹೋಗಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೆ. ನಾವು ಕಳೆದ 4-5 ತಿಂಗಳಿಂದ ಹೇಳ್ತಾ ಇದ್ದೆ, ಅಕ್ಟೋಬರ್ ಕ್ರಾಂತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದೆ. ಈಗ ಮಂತ್ರಿನೇ ಹೇಳಿದ್ದಾರೆ, ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ. ಕ್ಯಾಬಿನೆಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿನೂ ಸೇರಿ. ಅದು ಸಿದ್ದರಾಮಯ್ಯನವರ ಬಲಗೈ ಬಂಟ ಜಮೀರ್ ಅಹಮದ್ ಹೇಳಿದ್ದಾರೆ, ಇನ್ನು 15 ದಿನದಲ್ಲೇ ಆಗೋತತೆ ಕ್ರಾಂತಿ ಅಂತ. ಅಂದರೆ ಈ ಸರ್ಕಾರ ತಂತ್ರ ಇಲ್ಲದೆ ನಡೀತಾ ಇರುವಂಥ ಸರ್ಕಾರ, ಅತಂತ್ರದ ಸರ್ಕಾರ ಇದು. ಯಾರು ಮುಖ್ಯಮಂತ್ರಿ ಅನ್ನೋದನ್ನ ಕಾಂಗ್ರೆಸ್ಸಿನ ಒಳಜಗಳ ಬೀದಿಗೆ ಬಂದಿದೆ. ಈಗ ಮಂತ್ರಿಗಳು ಒಬ್ಬರಾದ ಮೇಲೆ ಒಬ್ಬರು ಹೇಳಿಕೆಗಳನ್ನು ಒಬ್ಬರು ಆಗುತ್ತೆ ಅಂತ ಹೇಳ್ತಾರೆ, ಒಬ್ಬರು ಆಗಲ್ಲ, ಅದು ಮುಖ್ಯಮಂತ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಒಟ್ಟಾರೆ ಕಾಂಗ್ರೆಸ್ಸಲ್ಲಿ ಅಕ್ಟೋಬರ್ ಕ್ರಾಂತಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇವತ್ತು ಸ್ಪಷ್ಟವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.